ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಆಲ್ಮೋಸ್ಟ್ 7 o'clock ಆಗಿತ್ತು. ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಅತ್ತೆ ಯಾವಾಗಲೂ ಬರಲ್ಲ, ಮಕ್ಕಳನ್ನ ಕರ್ಕೊಂಡು ಬನ್ನಿ, ರಜಾ ಇದೆ ಅಲ್ವಾ ಅಂತ ಅಂದರು. ಹಾಗಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಬಂದು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆನಂತರ ಫೋಟೋಶೂಟ್ಗೆ ಅಂತ ಫೋಟೋದವ್ರು ಬಂದರು. ಯಾಕೆ ಅಂದರೆ ಪಾಪುದು ನಾಮಕರಣ ಹತ್ರ ಬರ್ತಾ ಇದೆ, ಹಾಗಾಗಿ ಬ್ಯಾನರಿಗೆ ಫೋಟೋ ಬೇಕಂತ ಹೇಳ್ಬಿಟ್ಟು ಫೋಟೋಶೂಟ್ ಮಾಡ್ಕೊತಾಯಿದ್ರು. ಅವಳು ಎಷ್ಟು ಸರ್ಕಸ್ ಮಾಡಿದ್ವಿ ಎಲ್ಲರೂ ಅಂತ ಹೇಳ್ಬೋದು. ಕೂರಿಸಿದ್ರೆ ಕೂರ್ತಿರ್ಲಿಲ್ಲ, ನಗಿಸ್ಬೇಕಿತ್ತು, ತುಂಬಾ ಸರ್ಕಸ್ ಮಾಡಿದ್ವಿ ಎಲ್ರೂ. ಫೋಟೋದವ್ರು ಹೋದ್ಮೇಲೆ ಎಷ್ಟು ಚೆನ್ನಾಗಿ ನಕ್ಕೊಂಡು ಆಟ ಆಡ್ತಾಯಿದ್ಲು ನೋಡಿ ಹೇಳ್ತಾ ಇದ್ವಿ, ನೋಡು ಆವಾಗಲೇ ನಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಆನಂತರ ಎಲ್ಲರೂ ಊಟ ಮಾಡಿ ಕೂತಿದ್ವಿ. ನೈಟ್ ಆಗೋಯ್ತು. ಇಲ್ಲಿ ಮಾವ ಮತ್ತು ಅಣ್ಣ ಎಲ್ಲ ಕೂತ್ಕೊಂಡು ನನ್ನ ಬ್ಲಾಗೆ ನೋಡ್ತಾಯಿದ್ರು. ಇದು ಬಂದು ದಸರಾ ಭೂತಪ್ಪನ ಬ್ಲಾಗು. ಮತ್ತು ರಿತ್ವಿಕ್ ಕೂಡ ಅವ್ರ ಅಜ್ಜಿ ಹತ್ರ ಮ್ಯಾಗಿ ಮಾಡಿಸ್ಕೊಂಡು ತಿಂತಾ ಇದ್ದ. ಮತ್ತು ಬೆಳಗ್ಗೆನೇ ತಿಂಡಿಗೆ ಅತ್ತೆ ಇಡ್ಲಿ, ವಡೆ, ಚಟ್ನಿ ಎಲ್ಲ ಮಾಡಿದರು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಫುಲ್ ಬ್ಯಾಟಿಂಗ್ ಮಾಡಿದ್ವಿ. ವಡೆ ಮಾತ್ರ ಕ್ರಿಸ್ಪಿಯಾಗಿ ಸಖತ್ತಾಗಿತ್ತು. ಇಡ್ಲಿ ಕೂಡ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ಟೇಸ್ಟು. ಮತ್ತು ಪಾಪುನ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ವಿ. ಮಕ್ಕಳಿದ್ರೆ ಮನೇಲಿ ಅಷ್ಟೇ ಅಲ್ವಾ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸಂಜೆ ಆಗ್ತಾ ಬಂತು. ಮತ್ತು ಅಲ್ಲಿಂದ ಅಣ್ಣ ಆಟೋ ಬುಕ್ ಮಾಡಿಕೊಟ್ರು. ಅಕ್ಕ ಮತ್ತು ಮಾವ ಮನೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಒಂದು 2 or 3 kilometers ಇರ್ಬೋದು ಅಷ್ಟೇ ಅಲ್ಲಿಂದ ಅಲ್ಲಿಗೆ ಡಿಸ್ಟೆನ್ಸು. ಹಾಗಾಗಿ ಆಟೋದಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ವಿ. ಮನೆಯವ್ರು ಬಂದು ಬಿಟ್ಬಿಟ್ಟು ಅವ್ರ ಡ್ಯೂಟಿಗೆ ರಜಾ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೊರಟ್ರು ಊರಿಗೆ. ಹಾಗಾಗಿ ನಾವು ಆಟೋದಲ್ಲಿ ಹೋಗ್ತಾ ಇದ್ವಿ. ಮಾವವ್ರ ಮನೆಗೆ ಬಂದಿದ್ದ ತಕ್ಷಣ ಮಕ್ಕಳು ಕೇಳಬೇಕಾ, ಅಲ್ಲಿ ಅಕ್ಕನ ಮಕ್ಕಳು ಎಲ್ಲರೂ ಇದ್ದರು. ಹಾಗಾಗಿ ಅವ್ರ ಜೊತೆಗೆ ಆಟ ಕೂಡ ಶುರು ಮಾಡಿಬಿಟ್ರು, ಕ್ರಿಕೆಟ್ ಆಡೋಣ ಅಂತ ಹೇಳ್ಬಿಟ್ಟು. ನನ್ನ ತಮ್ಮ ಕೂಡ ಅಲ್ಲೇ ಇದ್ದ. ಅವನು ಜಸ್ಟ್ 1/2 hour ಆಗಿತ್ತು ಬಂದು. ಹಾಗಾಗಿ ಎಲ್ಲರೂ ಸಿಕ್ಕಿದ್ರು. ಮಾವ ಬಂದು ಫುಲ್ಲು ನೆಟ್ ಹಾಕಿಸ್ಬಿಟ್ಟಿದ್ರು ಕ್ರಿಕೆಟ್ ಆಡೋದಕ್ಕೆ ಹುಡುಗರಿಗೆ ಅಂತಲೇ ಹೇಳ್ಬಿಟ್ಟು. ಹಾಗಾಗಿ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಆಟ ಆಡಿದ್ರು. ಮತ್ತು ಚಾರ್ಮಿಕಾಗ ಆಡೋಕ್ಕೆ ಬರಲ್ಲ ಅಂತಂದ್ರೂ ಇಲ್ಲ ನಾನು ಆಡ್ತೀನಿ ಆಡಿಸ್ಬೇಡ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣನ ಕರ್ಕೊಂಡು ಆಟ ಆಡಿಸ್ಕೊತಾ ಇದ್ದಾಳೆ. ಎಲ್ಲಾರು ನೋಡಿ ಚಡ್ಡಿ ಹಾಕೊಂಡಾಗ ಆಡ್ತಿರೋ ವ್ಯಕ್ತಿ ಮೊದಲನೇ ವ್ಯಕ್ತಿ. ಪಾಪ ಹುಡುಗಿ ಫ್ಯಾಷನ್ ಡ್ರೆಸ್ ಇದಂಗೆ ಆಡ್ತಿರಲ್ರು. ನೋಡಿ ಪಾಪ ಚಾರ್ಮಿಕಾ ಡ್ರೆಸ್ ನೋಡಿ ಎಷ್ಟು ಆಡ್ಕೊಂತಿದ್ದಾರೆ ಅಂತ ಹೇಳ್ಬಿಟ್ಟು. ಆಡ್ತಾ ಆಡ್ತಾ ಚಾರ್ಮಿಕಾಗೆ ಸರಿಯಾಗಿ ಪೆಟ್ಬಿಟ್ಟು. ಇವ್ರು ಬಂದು ನಮ್ಮ ಅಕ್ಕ, ದೊಡ್ಡಮ್ಮನ ಮಗಳು, 2ನೇ ಅಕ್ಕ, ಮತ್ತು ಇವನು 1ನೇ ಅಕ್ಕ. ಇವರು ರಮ್ಯ ಅಕ್ಕ ಅಂತ, ಮತ್ತು ನಮ್ಮ ಮಾವ ಅಶೋಕ್ ಮಾವ ಅಂತ. ಇವರು 1ನೇ ಮಗ, ಮತ್ತು ಈ ಕಡೆ ಇದ್ದವನು 2ನೇ ಮಗ. ಇವನು ನನ್ನ ತಮ್ಮ, ಹಾಗೆ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಚಿಕನ್ ಸಾಂಬಾರು ಮಾಡಿದರು. ಸಾಂಬಾರು ಮಾತ್ರ ಸಖತ್ತಾಗಿತ್ತು. ಸೂಪರ್. ಮತ್ತು ಇಲ್ಲಿ ರಿತ್ವಿಕ್, ಕುಶಾಲು, ಮತ್ತು ಕುಶಾಲ್ ಬಂದು 2ನೇ ಅಕ್ಕನ ಮಗ. ಯಾರು ಮಾಡಿದ್ದು? A few moments later. ನೋಡಿ ಫ್ರೆಂಡ್ಸ್, ಇವ್ರು ನಮ್ಮ ಅಮ್ಮ ಆಗಬೇಕು, ಚಿಕ್ಕಮ್ಮ. ಆಲ್ಮೋಸ್ಟ್ 11 o'clock ಆಗಿತ್ತು. ಮಲಗರಿ ಅಂದರೂ ಮಲಗ್ತಿಲ್ಲ, ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂತಿದ್ರು. Good night.
ಗುಡ್ ನೈಟ್. ಮತ್ತು ಬೆಳಗ್ಗೆನೇ ಇದು ತಿಂಡಿ ಮುಗಿಸ್ಕೊಂಡು ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ಇವಾಗ ಅಕ್ಕ ಮಕ್ಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಬರ್ಗರು ಮತ್ತು ಫ್ರೆಂಚ್ ಫ್ರೈಸ್ ಎಲ್ಲ ಮಾಡಿಕೊಟ್ರು. ಚಾರ್ಮಿಕ್ ಅಂತೂ ಫುಲ್ ಹ್ಯಾಪಿ, ಅವಳಿಗೆ ಇಷ್ಟ ಫ್ರೆಂಚ್ ಫ್ರೈಸು. ಋತ್ವಿಕಿಗೆ ಬರ್ಗರ್ ಅಂದರೆ ಇಷ್ಟ, ತುಂಬ ಎಂಜಾಯ್ ಮಾಡಿದ್ರು. ಅಕ್ಕ ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಮತ್ತು ನಾವೆಲ್ಲ ಬರ್ಗರೆಲ್ಲ ತಿಂದು ಮುಗಿಸ್ಕೊಂಡು, ನಾನು ಲಾಸ್ಟ್ 4 days ಬ್ಯಾಕು ಕಾಲು ಕೂಡ ಉಣ್ಗಿಸ್ಕೊಂಡಿದ್ದೆ ಸ್ವಲ್ಪ. ಹಾಗಾಗಿ ಮೆಟ್ಲು ಹತ್ತೋದಕ್ಕೆ ಇಳಿಯೋದಕ್ಕೆ ತುಂಬ ಪೇಯ್ನ್ ಆಗ್ತಾಯಿತ್ತು. ಅಕ್ಕವ್ರ ಮನೆ ಪಕ್ಕನೇ ಉಳುಕ್ ತೆಗ್ದೋರಿದ್ರು, ಭಟ್ರಳ್ಳಿ ಅಂತ ಹೇಳ್ಬಿಟ್ಟು. ಅಲ್ಲೋಗಿ ಉಂಟು ತೆಗೆಸ್ಕೊಂಡೆ. ತುಂಬ ಚೆನ್ನಾಗಿ ಪೇಯ್ನ್ ಕಮ್ಮಿ ಆಯಿತು ಅಂತ ಹೇಳ್ಬೋದು. ತಟ್ಟ ಹಾಕಿದ್ರು. ಭಟ್ರಳ್ಳಿ ಅಲ್ಲೇ ಅಕ್ಕನ ಮನೆ ಪಕ್ಕನೇ ಆಗಿರೋದ್ರಿಂದ ಹೋಗ್ಬಿಟ್ಟು ಇನ್ನೇನು ಬೇಗ ಹಾಕಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ, ನಾನು ಮತ್ತು ಅಕ್ಕ ಇಬ್ಬರು. ನಾನು ತುಂಬ ಚೆನ್ನಾಗಿ ಪೇಯ್ನ್ ಕೂಡ ಕಮ್ಮಿ ಆಯಿತು. ಮತ್ತು ಮನೆಗೆ ಹೋದರೆ ಅಕ್ಕ ಕಾಲು ಸೂಪ್ ಮಾಡಿದ್ರು, ಅದನ್ನು ಕೂಡ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಕಾಲು ಸೂಪ್ ರೆಸಿಪಿ ಕೂಡ ಹಾಕ್ತೀನಿ. ಮತ್ತು ಕಾಲು ಸೂಪ್ ಟೇಸ್ಟ್ ಮಾಡಿಕೊಂಡು ನಾವು ಮತ್ತೆ ಅತ್ತೆ ಮನೆಗೆ ಹೊರಡ್ತಾ ಇದ್ದೀವಿ. ಮತ್ತು ಅಲ್ಲಿಂದ ಕೂಡ ಅಣ್ಣ ಆಟೋ ಬುಕ್ ಮಾಡಿದ್ರು, ಅಲ್ಲಿಂದ ಅತ್ತೆ ಮನೆಗೆ ಬಂದ್ವಿ. ಮತ್ತು ಅತ್ತೆ ಮಾವನ ಮದುವೆ ವಿಡಿಯೋ ಹಾಕ್ಕೊಂಡು ನೋಡ್ತಾ ಇದ್ವಿ. ಅವರು ನಮ್ಮ ಅತ್ತೆ ಎಷ್ಟು ಚೆನ್ನಾಗಿದ್ದಾರಲ್ವ, ಬಟ್ ಅವ್ರು ಇಲ್ಲ. ಇದು ನಮ್ಮ ಅಜ್ಜಿ ತಾತ. ನಮ್ಮ ಅತ್ತೆ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದಾರಲ್ವ. ಆಗಿನ ಕಾಲದಲ್ಲಿ ಮದುವೆ ಕ್ಯಾಸೆಟ್ಗಳು ನೋಡ್ತಾ ಇದ್ರೆ ಏನೋ ಖುಷಿ ಅನಿಸುತ್ತೆ. ಇದು ನಮ್ಮ ಅಪ್ಪಾಜಿ ಹೇಗಿದ್ದಾರಲ್ವ, ಎಷ್ಟು ಸಖತ್ತಾಗಿದ್ದಾರೆ ನೋಡಿ. ಮತ್ತು ಇದು ಮಾವ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ನೋಡಿ. ಮತ್ತು ಇಲ್ಲಿ ಪಿಂಕ್ ಡ್ರೆಸ್ ಹಾಕಿರೋದು ನಮ್ಮ ಮನೆಯವರು, ಎಷ್ಟು ಕ್ಯೂಟ್ ಆಗಿದ್ದಾರೆ, ಸೇಮ್ ರಿತ್ವಿಕ್ ಇದ್ದಾಗೆ ಇದ್ದಾರೆ ಅಂತ ಅನ್ಕೊತಾ ಇದ್ವಿ. ಇಲ್ಲ, ರಿತ್ವಿಕ್ ಅವ್ರ ಅಪ್ಪನ ಥರನೇ ಇದ್ದಾನೆ ಅಲ್ವಾ. ಮತ್ತು ನೈಟ್ ಮಲಗೆದ್ದು ಬೆಳಗ್ಗೆನೇ ಅತ್ತೆ ಆಲ್ಮೋಸ್ಟು 9 o'clock ಆಗಿತ್ತು. ಬಿರಿಯಾನಿ ಕೂಡ ರೆಡಿ ಇತ್ತು, ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಬಿರಿಯಾನಿ ಕೂಡ ಸಖತ್ತಾಗಿ ಆಗಿತ್ತು. ಹಾಗೆ ಪಾಪನ ಆಟ ಆಡಿಸ್ಕೊಂಡು ಟೈಮ್ ಹೇಗೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ 3-4 days ಬೆಂಗಳೂರಲ್ಲಿ ಕಳೆದ್ವಿ. ಮತ್ತು ನೆಕ್ಸ್ಟ್ ದಿವಸ ಮಾರ್ನಿಂಗು ನಾವು ಬೆಳಗ್ಗೆನೇ ಹೊರಟಿದ್ವಿ ಚಿಕ್ಕಪೇಟೆಗೆ. ಪಾಪು ನಾಮಕರಣ ಇದ್ದಿದ್ದರಿಂದ ಶಾಪಿಂಗ್ ಮಾಡೋಣ ಅಂತ ಹೊರಟ್ವಿ. ಇದು ಬಂದು ಮೆಟ್ರೋ ಸ್ಟೇಷನ್ನು. ಇಬ್ಬರು ಚಾರ್ಮಿಕಾ ರಿತ್ವಿಕ್ ಫುಲ್ ಎಕ್ಸೈಟೆಡ್ ಆಗಿದ್ರು, ಏನು ತಗೊಳ್ಳೋಣ ಏನು ತಿನ್ನೋಣ ಅಂತ ಹೇಳ್ಬಿಟ್ಟು ಫುಲ್ ಎಕ್ಸೈಟೆಡ್ ಆಗಿದ್ರು. ಅವ್ರ ಅಂಕಲ್ ಕೈ ಅಂತೂ ಬಿಡ್ತಾ ಇರಲಿಲ್ಲ, ಇಬ್ಬರೂ ಒಂದೊಂದು ಕಡೆ ಇಟ್ಕೊಂಡು ಓಡಾಡ್ತಿದ್ರು. ಎಲ್ಲ ಹೋಗ್ತಿದ್ಯಾ? ಹೋಗ್ಬೇಕಾದ್ರೆ ಮೆಟ್ರೋ ಅಷ್ಟೊಂದು ರಶ್ ಇರಲಿಲ್ಲ, ಬಟ್ ಬರಬೇಕಾದ್ರೆ ಅಂತೂ ರಶ್ ಇತ್ತು ಅಂದರೆ ಆಲ್ಮೋಸ್ಟ್ ಒಂದು 600-700 ಮೆಂಬರ್ಸ್ ಇದ್ರು ಅನಿಸುತ್ತೆ, ಅಷ್ಟೊಂದು ರಶ್ ಇತ್ತು. ಹೋಗ್ಬೇಕೆ? ಹಾಗೆ ಮೆಟ್ರೋನಲ್ಲಿ ಅಪರ್ಣ ಅವರ ವಾಯ್ಸ್ ಕೂಡ ಕೇಳಿದ್ರೆ ತುಂಬ ಬೇಜಾರಾಯಿತು. ಬಟ್ ಅವರಿಲ್ಲ ಅಂದರೂ ಅವ್ರ ವಾಯ್ಸ್ ಇದೆ, ಅದಕ್ಕೆ ಖುಷಿ ಪಡಬೇಕು ಅಲ್ವಾ. ಮತ್ತು ಇಲ್ಲಿ ಚಿಕ್ಕಪೇಟೆಯಲ್ಲಿ ಸುದರ್ಶನ್ ಸಿಲ್ಕು ಆಪೋಸಿಟ್ ಲೈನಲ್ಲಿ ಈ ಅಂಗಡಿ ಬರೋದು. ಆಲ್ಮೋಸ್ಟ್ ನನ್ನ ತಂಗಿ ಮದುವೆಗೆ ಮತ್ತು ನನ್ನ ಮಗನ ನಾಮಕರಣ, ಮಗಳ ನಾಮಕರಣ ಎಲ್ಲದಕ್ಕೂ ಆಲ್ಮೋಸ್ಟ್ ಇಲ್ಲಿಗೆ ಬರ್ತೀವಿ ನಾವು. ರೇಟ್ ಕೂಡ ರೀಸನಬಲ್ ಆಗಿ ಕೊಡ್ತಾರೆ. ಹಾಗಾಗಿ ಪ್ಯಾಕ್ ಮಾಡಿಸ್ಕೊಂಡು ಹೊರಟ್ವಿ. ಆ ನಂತರ ನನಗೆ ವಿಡಿಯೋ ಮಾಡೋದೇ ಮರ್ತೋಗ್ಬಿಡ್ತು ಅಂತ ಹೇಳ್ಬೋದು. ಅಷ್ಟು ಜನ ಇಡೀ ರೋಡ್ ತುಂಬೋಯ್ತು ಅಂತ ಹೇಳ್ಬೋದು. ಫುಲ್ಲು, ಅದರಲ್ಲೂ ಈ ಮಕ್ಕಳನ್ನ ಬೇರೆ ಕರ್ಕೊಂಡು ಹೋಗಿದ್ವಾ, ಹಾಗಾಗಿ ಫುಲ್ಲು ಗಡಿಬಿಡಿ ಆಗೋಯಿತು. ಪರ್ಚೇಸ್ ಎಲ್ಲ ಮಾಡಿಕೊಂಡು ಆಟೋದಲ್ಲಿ ನಾವು ಮೆಟ್ರೋಗೆ ಹೋಗೋಣ ಅಂತ ಹೋದ್ವಿ. ಮೆಟ್ರೋ ನೋಡಿದ್ರೆ ಆಲ್ಮೋಸ್ಟ್ ಒಂದು 800-900 ಜನ ಇದ್ರು ಅನಿಸುತ್ತೆ, ಅಷ್ಟೊಂದು ರಶ್ ಇತ್ತು. ಈ ಮಕ್ಕಳನ್ನ ಇಟ್ಕೊಂಡು ಅಲ್ಲಿ ಕ್ಯೂ ನಿಂತ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು
ಕಾರ್ ಬುಕ್ ಮಾಡೋಣ ಅಂತ ಅಂದರು ಅಣ್ಣ. ಸರಿ ಅಂತ ನಿಂತ್ಕೊಂಡ್ರೆ ಅಲ್ಲಿ ನೋಡಿದ್ರೆ 1 ಗಂಟೆ 1.5 ಗಂಟೆ ಹೊತ್ತು ನಿಂತಿದ್ದೀವಿ. ಕಾರ್ ಬುಕ್ ಆಗುತ್ತೆ ಬಟ್ ಬರ್ತಾ ಇಲ್ಲ, ಯಾಕೆಂದರೆ ಫುಲ್ಲು ಟ್ರಾಫಿಕ್ ಇತ್ತು. ಹಾಗಾಗಿ ಅವ್ರು ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಮತ್ತೆ 1.5 ಅವರ್ ಕಾದ್ಮೇಲೆ ಒಬ್ರು ಅಕ್ಸೆಪ್ಟ್ ಮಾಡಿ ಬಂದರು. ಆ ನಂತರ ಮನೆಗೆ ಹೊರಟ್ವಿ. ಅಷ್ಟೊತ್ತಿಗೆ ವಿನಯ್ ಕೂಡ ಬಂದಿದ್ದರು. ನೈಟೇ ಊಟ ಮಾಡ್ಕೊಂಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಇಲ್ಲಿ ಜಾತ್ರೆ ಇದೆ ಅಂತ ಗೊತ್ತಾಯಿತು ಬಗಲ್ಗುಂಟೆಯಲ್ಲಿ. ಹಾಗಾಗಿ ವಿನಯ್ ಬಿಡು ಪರವಾಗಿಲ್ಲ, ಅತ್ತೆಯವರೆಲ್ಲ ಇರ್ರಿ ಅಂತ ಅಂದರು. ಹಾಗಾಗಿ ಅವ್ರು ಕೂಡ ಬಿಡು ಪರವಾಗಿಲ್ಲ, ಜಾತ್ರೆನೂ ಕೂಡ ನೋಡ್ಕೊಂಬಿಟ್ಟು ಹೋಗೋಣ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಾಗಾಗಿ ಅಲ್ಲಿಂದ ಸ್ಟ್ರೈಟ್ ಮನೆಗೆ ಹೋದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಗಲ್ಗುಂಟೆ ಜಾತ್ರೆ ವಿಡಿಯೋ ಕೂಡ ಹಾಕ್ತೀನಿ. ಲೈಟಿಂಗ್ಸ್ ಮಾತ್ರ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಆ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ವಿಡಿಯೋ ಮಾತ್ರ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.